ಅದು ಹೆಂಗೆ ಅವಳು ಮಗಳು ಮದುವೆನ ಮಾಡ್ತಾಳೆ ನಮ್ಮ ಅತ್ತಿಗೆ, ನಾನು ನೋಡೇ ಬಿಡ್ತೀನಿ. ಬಿಡತ್ಲಾಗ ಹೋಗ್ಲಿ. ಅವ್ರು ಕೊಡೋದಿಲ್ಲ ಅಂತಂದು ಹೇಳ್ತಾರತ್ಲಾಗೆ, ನಮ್ಮ ಮಗುಂಗೆ ನಾವೇ ಬೇರೆ ಕಡೆ ನೋಡೋಣ ಅತ್ಲಾಗೆ, ಹೋಗ್ಲತ್ಲಾಗೆ. ಅದು ಹೆಂಗೆ ಕೊಡಲ್ಲ ಅಂದ್ಲು? ನನ್ನ ಮಗಂಗೆ ಏನು ಕಮ್ಮಿ ಆಗೈತೆ? ಆ ಅಮ್ಮ ಅಮ್ಮ, ನಂಗೆ ಪಾರಿ ಅಂದ್ರೆ ಇಷ್ಟ ಕಣಮ್ಮ, ನನ್ನ ಪಾರಿನ ಮದುವೆ ಆಗೋದು. ಏಯ್ ಅಲ್ಲ ಕಣಲ್ಲ, ಅವ್ರು ಕೊಡಲ್ಲ ಕೊಡಲ್ಲ ಅಂತಂದು ಹೇಳ್ತಾರೆ. ಆ ಹುಡುಗಿ ನೋಡ್ರೆ ನಿನ್ನ ಮೂಸು ನೋಡೋದಿಲ್ಲ. ಆ ಹುಡುಗಿನ ಮದುವೆ ಆಗ್ತೀನಿ ಅಂತಾರಲ್ಲ, ಸುಮ್ಮನೆ ನಿಂತ್ಕೊಂಡು ಸ್ವಪತ್ತು. ನಿಮ್ಮವ ಬೇರೆ ಹಂಗೆ ರಣ ಚಂಡಿ ಆಗೋಳೆ ಅವ್ರದ್ದು ಕೊಡೋದಿಲ್ಲ ಅಂದಿದ್ದಕ್ಕೆ. ಅಪ್ಪ ಇಲ್ಲ ಕಣಪ್ಪ, ನನಗೆ ಅವಳೇ ಬೇಕು, ನಾನು ಅವಳೇ ಮದುವೆ ಆಗೋದು. ಇವನ್ ಯಾವನಲ್ಲ ಇವನು, ಅವ್ರು ಕೊಡಲ್ಲ ಅಂತಾರೆ. ಇವಂದು ಅವಂದು ಬರೇ ಇದೆ ಆತು, ನಾನು ಅವ್ಳಿಗಿನೇ ಹಾಕ್ನಿ ಅಂತಂದು ಹಂಗೆ ಇದ್ದು ಬಿಡ್ರಿ. ಏಯ್ ಸುಮ್ಮನೆ ಇಟ್ಕೊಳಯ್ಯ, ಸಾಕು. ನನ್ನ ಮಗ ಅವ್ರ ಸ್ವಾದ್ರ ಮಗನ ಮಗಳನ್ನ ಕೇಳ್ತವನಿ, ಅವ್ನು ಅಕ್ಕದು, ಅವಳು ಮದುವೆ ಆಗೋದು. ಅವಳು ಹೆಂಗೆ ಕೊಡಲ್ಲ ಅಂದ್ಲು? ನಾನು ನೋಡೇ ಬಿಡ್ತೀನಿ, ಅವಳ ಅಂತಂದು ನಾನು ಅವಳನ್ನೇ ಮದುವೆ ಮಾಡ್ಕೊಂಬರೋದು, ನನ್ನ ಸೊಸೆಯಾಗಿ ಅವಳನ್ನೇ ಮಾಡ್ಕೊಂಬರೋದು. ಅವ್ರು ಕೇಳಿದ ತಕ್ಷಣ ಅವ್ರಿಗೆ ಯಾತ್ರದ್ದು ಇಲ್ಲ ಅಂತಾರು ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಲಿಲ್ಲ. ಈ ಕೊಡಕ್ಕೆ ಏನು ದಾಡಿ ಆಗಿತ್ತು ಅವಳಿಗೆ? ಬಿಡಿ ಅತ್ಲಾಗ ಹೋಗ್ಲಿ, ನಮ್ಮ ಮಗಳನ್ನ ಅವ್ರ ಮನೆ ಕೊಟ್ಟು ಮದುವೆ ಮಾಡಿದೀವಿ. ಆಮೇಲೆ ನಮ್ಮ ಮಗಳಿಗೆ ಏನೋ ತೊಂದರೆಗಿಂತ ಕೊಟ್ಟಾರ ಅವ್ರು. ಆಮೇಲೆ ನಮ್ಮ ಮಗಳಿಗೆ ತೊಂದರೆ ಕೊಡ್ತಾರೆ ಅವರು? ಒಬ್ಬೊಬ್ರು ತೊಂದರೆ ಕೊಟ್ರೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ, ಮತ್ತೇನಿಲ್ಲ. ಅಮ್ಮ ಹ್ಞೂ ಕಣಮ್ಮ, ಪಾರಿನವ್ರು ಮದುವೆ ಮಾಡ್ಕೊಂಡಿಲ್ಲದ್ರೆ ಏನನ್ನಾಗ್ಲಿಲ್ಲ, ಒತ್ತಕೊಂಬದನಾಗ್ಲಿಲ್ಲ, ನಾವೇ ಮದುವೆ ಮಾಡ್ಕೋಬೇಕಣಮ್ಮ. ಹ್ಞೂ ಕಣ ಮಗನೇ, ಕಿಡ್ನಾಪ್ ಮಾಡ್ಕೊಂಡ್ರೆ ಪರವಾಗಿಲ್ಲ, ಅವಳನ್ನೇ ಕರ್ಕೊಂಬಂದು ಮದುವೆ ಮಾಡ್ತೀನಿ. ನಿಮ್ ಯೋಗ್ತಿಗೋಷ್ಟು ಬೆಂಕಿ ಇಕ್ಕ. ಅಲ್ಲ ಕಣೆ, ಅವ್ರಿಗೆ ಕಿಡ್ನಾಪ್ ಮಾಡ್ಕೊಂಬಂದು ಮದುವೆ ಮಾಡ್ತೀವಿ ಅಂದ್ರಲ್ಲೇ, ನೀವೆಂತ ಓ ಮಕ್ಕಳಾದ್ರೆ ನೀವು? ಅಯ್ಯ ಮತ್ತೆ ನ್ಯಾಯ ಕೇಳಿದವ್ರು ಕೊಡಲ್ಲ ಅಂತಾರಲ್ಲ, ಮತ್ತೆ ಹಿಂಗೆ ಮಾಡ್ಕೋಬೇಕು ಮದ್ವೆನ? ನಿಮ್ ಜನ್ಮಕ್ಕಿಷ್ಟು ಹೆಂಗನ ಆಳ್ಬಿಡಿಸ್ಕೊಳ್ರಿ, ನಾನಂತೂ ಯಾಟಕ್ಕಿಲ್ಲ. ಹೋಗು, ನೀನು ಕೈಯಾಗಲಿಲ್ಲನು ಮೈ ಪರ್ಚ್ಕೊಂಡಂತೆ ಅಂತ. ನಿನ್ನ ಕೈಯಾಗ ಯಾತ್ರೂ ಆಗಲ್ಲ. ಹೋಗು, ನಾನೇ ಮಾಡ್ತೀನಿ ನನ್ನ ಮಗನ ಮದುವೆನ. ನಿನ್ನ ಕೈಯಾಗಿನ ಯಾತ ಕಿಸೆ ಹಾಕೋತೆ, ಹೋಗು. ಹಾಳಾಗಿ ಹೋಗ್ರಿ, ಏನಾರ ಮಾಡ್ಕೊಂಡು. ಮಾಡ್ಕೊಂತೀವಿ, ಹೋಗಯ್ಯ, ಗೊತ್ತಿಲ್ಲ ನಮಗೆ. ಅಪ್ಪೋ ನೀನು ಸುಮ್ಮನಿರು, ಯಾಕೆ ಅಮ್ಮಗೆ ಹಂಗೆ ಬೈತೀಯ? ಇಲ್ಲ ಕಣ, ಇಂಥದ್ದು ಒಳ್ಳೇದು ಹೇಳ್ಕೊಡ್ತದಾಳೆ, ಮುದ್ದು ಮಾಡ್ತೀನಿ ನಿಮ್ಮ ಅವ್ವನ್ನ. ಹೆಂಗನ ಮಾಡ್ಕೊಳ್ರಿ, ನಾನು ಹೊರತಕ್ಕೆ ಹೋಗ್ತೀನಿ. ಸುಮ್ಮನಂಗೆ ಹೋಗು. ಇಲ್ಲಿ ಬಂದು ಏನು ಬಂದಿದ್ದು ಹೇಳಕ್ಕಿಲ್ಲಿ. ಅಲ್ಲಿ ಜೋರು ಮಾಡಿ ಈಗ ನನ್ನ ಮಗಂಗೆ ಹೆಣ್ಣು ಕೊಡ್ರಿ ಅಂತಂದು ಕೇಳಿದ್ರೆ ಏನೋ ಒಂದಿಟ್ಟು ಕೊಟ್ಟಿರೋರು. ಅಲ್ಲಾಗಿ ಗುಮ್ಮ ಗುಸ ಕುತ್ಕೊಂಡಿದ್ದಂಗೆ ಬಾಯಕಂಗೆ ಒಂದು ಮಾತು ಒಳ್ತದ ಒಳ್ಳಲ್ಲ ಅನ್ನಂಗೆ. ಇಲ್ಲಿ ಮಾಡೋದು ನಿಗ್ರಕ್ಕೆ ಬಂದಾನೆ ಇಲ್ಲಿ ಮಕ್ಳು ಮುಂದೆ. ಹೋಗ ಕಂಡುತರ್ನಿಂದ ಹೋಗ. ಏನನ್ನ ಮಾಡ್ಕೇಳ್ರಿ, ಬರೀ ಇಂಥ ದರಿದ್ರ ಬುದ್ಧಿನೇ ಕಲ್ಸ್ಕೊಂಬಂದ್ಬಿಟ್ಲಂಗೆ ನಾ 2 ಮಕ್ಳಿಗೂ. ಇವಳು ಜನ್ಮಕ್ಕೆ. ಅಮ್ಮ ಮತ್ತೆ ಏನು ಮಾಡೋದಮ್ಮ ಇವಾಗ? ನೀನು ಸುಮ್ಮನಿರ ಮಗನೆ, ನಾನು ಇರ್ಬೇಕಾದ್ರೆ ನೀನೇ ಕಷ್ಟ ಮಾಡ್ತೀಯ? ನಾನೇನ ಪ್ಲಾನ್ ಮಾಡ್ತೀನಿ, ಅವಳನ್ನೇ ನೀನು ಮದುವೆ ಮಾಡ್ತೀನಿ. ಸರಿ. ಅಮ್ಮ ಅಮ್ಮ ಅಮ್ಮ, ಒಂದು 100 ರೂಪಾಯಿ ಇದ್ರೆ ಕೊಡಮ್ಮ. 100 ರೂಪಾಯಿ ಯಾಕೆ? ಅಮ್ಮ ಇಲ್ಲೇ ಟೆಂಟ್ನಾಗೆ ಒಂದು ಸಿನಿಮಾ ಹಾಕಿದಾರಂತಮ್ಮ, ಹೋಗಿ ನೋಡ್ಕೊಂಡ್ ಬರ್ತಿ ಕಣಮ್ಮ. ಅಲ್ಲಿ ನೋಡಿರಿ ಮದುವೆ ಸೆಟ್ ಆಗಿಲ್ಲ ಅಂತಂದು ನಾನು ಸಾಯ್ತಿದ್ದೀನಿ. ಅವ್ನು ನೋಡಿರಿ ಹೊಲ್ತ ಕೆಲಸ ಐತೆ ಅಂತ ತಲೆ ಕೆಡಿಸ್ಕೊಂಡಂಗೆ ಅವನು ಹೋದ. ನೀನು ನೋಡಿರಿ ಟೆಂಟ್ನ ಫಿಲಮ್ ಹಾಕೋರೆ 100 ರೂಪಾಯಿ ಕೊಡೋ ಅಂತಂದು ನನ್ನ ಹತ್ರ 100 ರೂಪಾಯಿ ಕೈ ಚಾಚ್ತೀಯ. ನಿಮ್ಮಂಥ ಅಪ್ಪ ಮಕ್ಕಳನ್ನ ಕಟ್ಕೊಂಡು ನನಗೆ ಹೇಗೆ ಅಲ್ಲೇ ಸಾಕಾಗೋಗಿತೆ. ಅಮ್ಮ ಈಗ ಬೈಯದ್ ಬಿಟ್ಟು ದುಡ್ಡು ಕೊಡು ನನಗೆ. ಹೋಗಲ್ಲಿ ಜೀಕೆ ಡಬ್ಬೆಗೆ ಐತೆ, ತಗೊಂಡು ಹೋಗಿ ತಿರ್ಗೋಗಿ ಊರೆಲ್ಲ. ಇನ್ನೇನು ಮಾಡ್ತೀಯ? ನಾವು ನಿಮ್ಮಂಥರನ್ನ ಅಡ್ಕೊಂಡ ಮೇಲೆ ಅನ್ಭವಿಸ್ಬೇಕು. ಹೋಗು. ಹೆಂಗ 100 ರೂಪಾಯಿ ಐತಂತೆ, ಹೋಗ್ಬಿಡ್ತೀನಿ. ಹೆಂಗನ ಮಾಡಿ ಮದುವೆ ಕೆಡಿಸ್ಬೇಕಲ್ಲ. ಅವನಿಗೆ ಯಾವನಿಗೋ ಕೊಡ್ತೀನಿ ಅಂತ ನಮ್ಮತ್ತಿಗೆ ಏನನ ಮಾಡಿ ಕೆಡಿಸ್ಬೇಕಲ್ಲ. ಅಲ್ಲ ಯಾರದು? ಏನು ಹೇಳಮ್ಮ? ಏನಿಲ್ಲ, ನೀನ್ ಬಂದು ಹಂಗೆ ಬೇಜಾರು ಮಾಡ್ಕೊಂಡು ಹೋದಲ್ಲ, ಅದಕ್ಕೆ ಫೋನ್ ಮಾಡಿದೆ. ಅಲ್ಲಮ್ಮ ಪದ್ದಿ, ಏನಾಗದು ನಿಮ್ಮ ಅತ್ತಿಗೆ? ನಮ್ಮ ಮನೆಗೆ ಅವಳ ಮಗಳು ಮದುವೆ ಮಾಡ್ಕೊಟ್ಟಿದ್ರಿ. ಯೋಸ್ ಮಾತಾಡಿದ್ಲಂಗೆ ಏನು ಕೇಳಕ್ಕೆ ಬಂದ್ರಿ? ನನ್ನ ಮಗುಗೆ ತಲೆಗೊಂದು ಕೂದಲಿಲ್ಲ ಅಂತ ಹೇಳಿದ್ರಲ್ಲ, ಮತ್ತೆ ನಿಮ್ಮ ಅತ್ತಿಗೆ ಎಷ್ಟು ಕೊಬ್ಬಿತ್ತ ಅವಳಿಗೆ? ಹ್ಞೂ ಕಣಮ್ಮ, ಭಾರಿ ಕೊಬ್ಬವಳಿಗೆ. ನೀವು ಹೋದ್ಮೇಲೆ ನಾನು ಬೈದು ಬೆಂಗು ತುಂಬಾ ಬೇಜಾರಾಯ್ತು. ಅದಕ್ಕೆ ಯಪ್ಪ ಫೋನ್ ಮಾಡಿ ಇವನಿಗೂ ಹೇಳಿದ್ದೀನಿ, ನಿನ್ ತಂಗಿ ನನ್ನ ಅಣ್ಣಗೆ ಕೊಟ್ಟು ಮದುವೆ ಮಾಡಬೇಕು ಅಂತಂದು. ಇಷ್ಟೊತ್ತರೆಗೂ ಅವನಿಗೆ ಫೋನ್ ಮಾಡಿ ಬೈಕಂತ ತುಂಬಾ ಬೇಜಾರಾಗಿ ಹತ್ಕಂತ ನಿನಗೆ ಫೋನ್ ಮಾಡಿದೆ ನಾನು. ನೀನು ಯಾಕೆ ಮಾಡ್ತೀಯಾ? ಅದು ಯಾವನಿಗೋ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನೋಡ್ತಿರು ಅದು ಹೆಂಗೆ ಹಾಳು ಮಾಡ್ತೀನಿ ಅಂತಂದು. ನಾನು ಅವಳು ಕಿಡ್ನಾಪ್ ಮಾಡ್ಕೊಳ್ಳೋಣ ಪರವಾಗಿಲ್ಲ, ಅವಳನ್ನೇ ತಂದು ಮದುವೆ ಮಾಡ್ಕೊಳ್ಳೋದು ಪದ್ದಿ. ಹ್ಞೂ ಕಣಮ್ಮ, ಹಂಗೆ ಮಾಡಬೇಕು ಅವಳಿಗೆ. ನೋಡ್ತಿರು ಏನು ಮಾಡ್ತೀನಿ ಅಂತಂತಂದು. ನೀನೇ ಬೇಜಾರು ಮಾಡ್ಕೊಬೇಡ ಕಣಮ್ಮ. ನೀನು ಆರಾಮಾಗಿ ತಿನ್ಕೊಂಡು ನೋಡ್ಕೊಂಡಿರು. ನಾನು ಹೆಂಗೆ ಮದುವೆ ಮಾಡ್ಕೊತೀನಿ ಅಂತ ನೋಡ್ತಿರು ಅಷ್ಟೇ. ನೀನು ನನ್ನ ಏನು ಅಂದ್ಕೊಂಬಿಟ್ಟಿದ್ದಾಳೆ ಇವಳು. ನಾನು ಕೇಳಿ ಸಂಕ್ರಿ ನಾನು. ಅವಳಿಗಿನ್ನೂ ಗೊತ್ತಿಲ್ಲ ನೀ ಅಂತ ಕಿಲಾಡಿ ಸಂಕ್ರಿ ಅಂತಂದು. ನಮ್ಮತ್ತೆನ ಹಂಗೆ ಮಣ್ಣು ಮುಗಿಸ್ತೀಯ ನೀನು. ಇಬ್ರು ಸೇರ್ಕೊಂಡು ಮಣ್ಣು ಮುಗಿಸಂಕಣಮ್ಮ. ನಾವಿಬ್ರು ಸೇರ್ಕೊಂಡ್ರೆ ಕಿಲಾಡಿ ಜೋಡಿ ಅಂತ ಅವಳಿಗೆ ಇನ್ನೂ ಗೊತ್ತಿಲ್ಲ ನಿಮ್ಮ ಅತ್ತಿಗೆ. ಅಮ್ಮ ಮತ್ತೆ ಇನ್ನೊಂದು ಹೇಳ್ಬೇಕು, ಅವಳು ಪಾರಿ ಅವ್ನು ಯಾರೋ ರವಿ ಅಣ್ಣನ ಜೊತೆಗೆ ಪಾರಿ ಮಾತಾಡ್ತಾಳಂತ ಕಣಮ್ಮ. ನನಗೂ ಇಲ್ಲೇ ಹೊರಗಡೆ ಚೆನ್ನಿ ಹೇಳಿದ್ಲು ಹಂಗಂತ.
ಅದು ಬೇರೆ ನಡೆಸ್ತದಲ್ಲ ನೋಡು, ಮೆಣಗುಸಿ ಮೆಣಗುಸಿ ಮಿತ್ತಾಗಿದ್ದಾಳಲ್ಲ ಅವಳು. ಹಾಂ ಕಣಮ್ಮ, ನಾನು ನೀವು ಬಂದಿದ್ರಲ್ಲ, ನಾನು ಒಳಗಿದ್ದೆ. ಅದಕ್ಕೆ ಇವಳೆಲ್ಲ ಕಾಣ್ತಿಲ್ಲಲ್ಲ ಅಂತಂದು ಹಿಂಗೆ ಇಟ್ಲ ಬಗುತ್ತಾ ಬರ್ತೀನಿ, ಅಜ್ಜಿಗೆ ಫೋನ್ ಮಾಡ್ಕೊಂಡು ಲಲ್ಲೆ ಬಡಿತಾವಳೆ. ಹೌದೇನು? ಹಬ್ಬ 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 ಹಬ್ಬ, ಅದು ಇದು ಬೇರೆ ನಡ್ಸಕತ್ತಾಳೆ ನೋಡು. ಮತ್ತೆ ಆಡಲಿ ಅದೇನೇನು ಆಡ್ತಾರೆ ಅವ್ವ ಮಗಳು, ಆಡಲಿ ಏನು ಮಾಡೋದಮ್ಮ ಪದ್ದಿ. ನಿಮ್ಮ ಅಣ್ಣಗೆ ವಯಸ್ಸೊಂದು ಆಗಲಿಲ್ಲದ್ರೆ ನಾನೇ ಊರಿಗೆಲ್ಲ ಅಲ್ದಾಡಿ ಹುಡುಗಿ ಮದುವೆ ಮಾಡ್ತಿದ್ದೆ. ಏನು ಮಾಡೋಣ, ಇವನಿ ಬೇರೆ ವಯಸ್ಸಾಗಿ ಕುಂತ್ಕೊಂಡ್ಬಿಡ್ತಲ್ಲ, ಯಾರು ನೋಡಿದ್ರು ಹೆಣ್ಣು ಕೊಡಲ್ಲ ಅಂತಾರೆ. ಈ ಗತಿ ಇಲ್ಲ ಮತಿ ಇಲ್ಲ, ಮತ್ತು ಅವಳೇ ತಂದು ಮದುವೆ ಮಾಡ್ಬೇಕಾಗೈತಿ. ಈಗ ಅದು ಯಾವ ಜೊತೆಗೆ ನಾನು ಅಲ್ಲೇ ಹೊಡಿಲಿ, ಅವಳೇ ತಂದು ಕಟ್ತೀನಿ ನಿಮ್ಮ ಅಣ್ಣಂಗೆ. ಇನ್ನೇನು ಮಾಡೋಣ? ಕಣಮ್ಮ, ಮತ್ತೆ ಇನ್ನೇನು ಅಣ್ಣಗಿನ್ ಯಾರು ಏನು ಕೊಡಲ್ಲ. ನಾವು ಅವಳನ್ನೇ ತಂದು ಮದುವೆ ಮಾಡ್ಬೇಕಷ್ಟೇನೆ. ಆಮೇಲೆ ನೀನು ಮದುವೆ ಮಾಡ್ಕೊಂಡ್ಮೇಲೆ ಸರ್ಜಾ ಬಿಗಿ ಮಾಡೋವಳನ್ನ ಹೇಳ್ತೀನಿ. ಬಿಗಿ ಮಾಡೋದು ನೋಡಂತವಳನ್ನ ಹೇಳ್ದಂಗೆ ಕೇಳ್ಬೇಕು, ಎದ್ದು ನಿಂತ್ಕೋಬೇಕು, ಕುತ್ಕೋಬೇಕು. ಗೊಂಬೆ ಆಡಿಸ್ದಂಗೆ ಆಡಿಸ್ನವಳನ್ನ, ಹಂಗೆ ಅವ್ರ ಅವ್ವನ ಸೊಕ್ಕು ಹೊಡಗ್ಬೇಕು, ಹಂಗಿಕ್ಕೆ ಅಂತೀನಿ ಅವಳನ್ನ. ಹ್ಞೂ ಮತ್ತೆ ನನ್ನೇ ನೀನು ಕಮ್ಮಿ ಉರಿಸ್ಕೊಂಡು ತಿಂತಾಳ. ಹಂಗೆ ಹೆಂಗ್ ಬೈತಿರ್ತಾಳಮ್ಮ, ಯಾವಾಗ ನೋಡಿದ್ರು ವಟ 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 ಅಂತ ಉಗೀತಾನೆ ಇರ್ತಾಳಮ್ಮ. ನವ್ವ ಏನು ಕಾಪ್ರೆ ಕಲ್ಸಿದ್ದಾಳೆ, ಒಂದು ಇದು ಬರಲ್ಲಲ್ಲಿ ಒಂದು ಅದು ಬರಲ್ಲಲ್ಲಿ ಅಂತಂದು ಮುಂದಕ್ಕೆ ಮುನ್ಗಾವರೆಗೂ ಬೈತಿರ್ತಾಳೆ. ಬೈಲಿ ಅದು ಯೋಸ್ ದಿನ ಬೈತಾಳೆ, ಬೈಲಿ ಮಾಡ್ತೀನಿ. ಸರ್ಕಾರ ಮಾಡ್ತೀನಿ. ಇಲ್ಲೇನೋ ಕರೆದ್ರೆ ಬಂದಿರಂಗಿದ್ದಾಳೆ. ನೀನು ಯಾಕೆ ಎದುರ್ತೀಯಮ್ಮ ಅವಳಿಗೆ? ಅವಳು ಎದುರಿಗೆ ಮಾತಾಡಿ ಹೇಳ್ತೀನಿ. ಅಯ್ಯೋ, ನನ್ನ ಗಂಡಿಗೂ ಪಿನ್ ಇಟ್ಬಿಟ್ಟು ಪೈಸಾ ಕಿದ್ದು ಮಾಡ್ತಾಳೆ. ಮಾಡ್ತೀನಿ ತಗ, ಆಮೇಲೆ ಎಲ್ಲ ಹೊಲ್ತಕ್ಕೆ ಹೋಗ್ತವೆ, ಆಮೇಲೆ ಮಾಡ್ತೀನಿ ತಗ. ಸರ್ಕಣ ಮಾತಾಗ. ಸರಿ ಇಡ್ತಮ್ಮ. ಇಡಮ್ಮ. ಇನ್ನೂ ನನ್ನ ಬಗ್ಗೆ ಗೊತ್ತಿಲ್ಲ ಅವಳಿಗೆ. ಉರಿಲಿ ಅದೆಷ್ಟೆಷ್ಟು ಉರಿತಾಳೆ, ಉರಿಲಿ ನೋಡ್ತೀನಿ ನಾನು. ಹೊಟ್ಟೆ ಬೇರೆ ತುಂಬ ಹಸ್ವಾಗ್ತೈತೆ. ಆ ಬೇಕರಿಂದ ಎಗ್ ಪಪ್ಗಳು ತಂದಿದ್ದೆ, ಹೋಗಿ ಕುತ್ಕೊಂಡು ಒಳಗೆ ಎಗ್ ಪಪ್ಸನ್ನ ತಿಂತೀನಿ. ಹಾಗೆ ಟೆನ್ಷನಿಗೆ ಹಾಗೆ ತಲೆ ಎಲ್ಲ ಬಿಸಿ ಆಗ್ತೈತೆ. ಒಂದು 10 ಲೀಟರ್ ಜ್ಯೂಸ್ ತಂದಿದ್ದೀನಿ, ಕುಡಿದು ತಣ್ಣು ಕುತ್ಕೊಂತೀನಿ. ಆಮೇಲೆ ಪ್ಲಾನ್ ಮಾಡ್ತೀನಿ ಏನು ಮಾಡೋದು ಅಂತ. ಹಾಗೆ ಮಾಡ್ತೀನಿ. ನಮ್ಮ ಅಮ್ಮಣ್ಣಿ ಅದು ಎಷ್ಟು ಬೇಜಾರು ಮಾಡ್ಕೊಂಡು ಹೋತಾ ಏನಕ್ಕೆ ಮಗಳನ್ನ ಕೊಟ್ಟಿದ್ದೆ ಸೌಕೊಂಬಿಡಳು. ನನ್ನ ಅಳಿಯನ್ ತಲೆ ಕೂದಿಲ್ಲ ಅದಿಲ್ಲ ಇದಿಲ್ಲ ಅಂತಂದು ಹಂಗೆ ನನ್ನ ತಂಗಿನ ಹಂಗೆ ಬೈದು ಕಳಿಸ್ಬಿಟ್ಲು. ಹಂಗೆ ನಮ್ಮ ಅಮ್ಮಣ್ಣಿ ಮಗ ಮಾಡ್ಕೊಂಡು ಹೋಗಿದ್ ನೋಡಿರಿ ಹಂಗೆ ಹೊಟ್ಟೆ ಉರಿತು ಪಾಪ. ಹಾಗಣಪ್ಪ, ಈ ಮಾಮ್ ಯಾಕೆ ಹಿಂಗೆ ಬಾಗ್ಲು ಮುಂದೆ ತಲೆ ಮೇಲೆ ಇಟ್ಕೊಂಡು ಹಂಗೆ ಕೂತ್ಕೊಂಡಿದ್ದೆ? ಮಮಾಯ್ ಯಾಕೆ ಅನ್ಕೊಂತೀಯ ತಲೆ ಮೇಲೆ ಇಟ್ಕೊಂಡು? ಏನ್ ಹೇಳ ಬಿಡೆ ಶಾಂತ ಬತ್ಲಾಗೆ ಹೋಗ್ಲತ್ಲಾಗೆ. ನಮ್ದು ಬ್ಯಾಡತ್ಲಾಗೆ ಇತ್ಲಾಗೆ ಎಂಟಿ ಕಡೆಗೂ ಹೇಳಕ್ಕಾಗಲ್ಲ, ಈ ಕಡೆ ತಂಗಿ ಕಡೆಗೂ ಹೇಳಕ್ಕಾಗಲ್ಲ. ನಮ್ದು ಏನ್ ಜನ್ಮನಪ್ಪ ಅನ್ಸ್ಬಿಟ್ಟು ತಾಲೆ ಅತ್ಲಾಗೆ. ನಮ್ಮ ಅಮ್ಮಣಿ ನಮ್ಮ ಪಾರಿ ಕೇಳಿದ್ಲವ, ನಿಮ್ಮ ಮಗಳಲ್ಲ ಅವಳು ಸೀತಿ ಅಂಬಳು ಕೊಡಲ್ಲ ಅಂತಂತಂದು ಮಕ್ಕ ಕೊಡ್ದಂಗೆ ಹೇಳಿ ಕಳಿಸ್ಬಿಟ್ಲು. ನಮ್ಮ ಅಮ್ಮಣಿ ಮಕ್ಕ ಈಟ್ ಮಾಡ್ಕೊಂಡು ಹೋಗ್ಬಿಡ್ತಾವ. ಹೋದಾಗಿಂದಾಗೆ ಹೊಟ್ಟೆಲ್ಲ ಉರಿತು ತನಿಗೆ. ಹೌದೇನೋ ಮಮೋಯ್, ಅಯ್ಯ ಸಂಕ್ರಾಂತ ಮಗುಂಗೆ ಅವನಿಗೆ ಕತ್ತಿಗಂಗೆ ವಯಸ್ಸಾಗಿದೆ. ನಮ್ಮ ಪಾರಿಗೂ ಅವನಿಗೂ ಎಲ್ಲಿಂದ ಎಲ್ಲೇ ಜೋಡಿ. ಸುಮ್ ಕುತ್ಕ, ಅವನಿಗೆ ಕೊಡ್ತೀನಿ ಅಂತ ಕುಣಿತೀಯಲ್ಲ, ನಿನಗೇನು ತಂಗಿ ಮೇಲೆ ಪ್ರೀತಿ ಇರಬೇಕು, ಕುರುಡು ಪ್ರೀತಿ ಆಗಬಾರ್ದು. ಹೋಗಿ ಅವನಾಗೆ ಕತ್ತಿಗಾಗೋಟ್ಟು ವಯಸ್ಸಾಗಿದೆ, ಅವನಿಗೆ ಕೊಡ್ತೀನಿ ಅಂತ ಹೇಳ್ತೀಯಲ್ಲ. ನೀನು ತಂಗಿ ಬೇಜಾರಾಗುತ್ತೆ ಅಂತಂದು ಬೇಜಾರಾಗ್ತಾರೆ ಹೇಳು. ಈಗ ಯಾರು ಬೇಜಾರಾಗ್ತಾರ ತಲೆ ಕೆಡ್ಸ್ಕೊಳಲ್ಲ. ನಿನಗೆ ಗೊತ್ತಾಗಲ್ಲ ಸುಮ್ನಿರ ಮಾತ್ಲಾಗೆ. ಹುಗಿಯೇ ರೋಸ್ಟ್ ಶತಮ ನೀನಾನ ಬೆಳಿಗ್ಗಿಂದ ಹೇಳಿ ಸಾಕಾಗೋತು ಕಣೆ. ನಾನು ಹೇಳಿದಂತೂ ಕೇಳಿಲ್ಲ, ನಿಮ್ಮ ಮಾಮ ನೀನು ಹೇಳಿದನ ಕೇಳ್ತಿದ್ದ. ನಾವು ರೋಸ್ಟ್ ಹೇಳಿ ಅಲ್ಲ ಹಂಗೆ ಕತ್ತಿಗೆ ಕೊಟ್ಟು ವಯಸ್ಸಾಗಿತ್ತು ಕಣೆ, ಅವನಿಗೆ ಕೊಡ್ತಿಂತ ಕುಣಿತಾನಲ್ಲ ಈ ಗೋಸ್ಲಾ. ಏನು ಹೇಳನೆ, ನಾನು ಅದನ್ನೇ ಹೇಳ್ತದೀನಮ್ಮ. ಅವನಿಗೆ ವಯಸ್ಸಾಗಿದೆ, ನಮ್ಮ ಪಾರಿಗೂ ಅವನಿಗೂ ಎಲ್ಲಿಂದೆಲ್ಲ ಸುಮ್ಮನೆ ಏನು ಕೆಲಸ ಮಾಡ್ತೀಯಾ? ಬೇಡ, ನಮ್ಮ ಪಾರಿಗೆ ಒಳ್ಳೆ ಕಡೆ ಸಂಬಂಧ ಬಂದುತ್ತೆ, ಸುಮ್ಮನೆ ಕೊಟ್ಟು ಮಾಡ್ರಿ ಅಂತ ನಾನು ಅದನ್ನೇ ಹೇಳ್ತದೀನಮ್ಮ. ಮುಖಾಣಿ ಈ ಹುಡುಗ ಬಂದ್ರೆ ನೋಡಿ ಚಂದುಳಿ ಚಲವಾಗಿದ್ದಾನಲ್ಲಿ ಅಂತಾನೆ ಕೊಡೋದು ಬಿಟ್ಟು ಇವನಾರು ಗೂಬೆ ಮುದಿ ಅಂತಾನೆ ಕೊಡ್ತೀನಿ ಅಂತಾನಲ್ಲಿ ಗೋಸ್ಲಾ. ಸೀತಿ ಇನ್ನೊಂದ್ಸರಿ ಏನಾದ್ರು ಬರೀ ನನ್ನ ತಂಗಿ ಮಗಂಗೆ ಏನಾರು ಒಂದೇ ಅಂತಂದ್ರೆ ನಿನ್ನೇನಿಲ್ಲ ಕುಟ್ಟು ಬಿಡ್ತೀನಿ ಹಾಕಿ ನಿನ್ನ. ಕುಟ್ಟು ಬಿಡ್ತೀಯ ನಾನು ಬೆಳ್ಳುಳ್ಳಿ ನಾನು ನಿನಗೆ ಕುಟ್ಟು ಬಿಡಕ್ಕೆ ನಾನು ಕುಟ್ಟು ಬಿಡ್ತೀನಿ ಹಾಕಿ ಅವನಿಗೆ ಕೊಡ್ತೀನಿ ಅಂತಂತಂದ್ರೆ ಏನಿಲ್ಲ. ಹೋಗ್ಲಿ ಬಿಡ್ರಿ, ಅದ್ಯಾಕೆ ಹಂಗೆ ಜಗಳ ಆಡ್ತೀರಾ? ಮಮ್ಮ ಸುಮ್ಮನಿರು, ನೀನು ಯಾಕೆ ಹಂಗೆ ಮಾತಾಡ್ತೀಯ? ಹಿಂಗೆ ಕಣೆ ಶಾಂತಿ, ಬೆಳಗ್ಗಿಂತ ಹಿಂಗೆ ಕಟ್ಲಾಡ್ತಾನೆ ಗೋಸ್ಲಾ. ನಂಗಾರೆ ಇವನ್ ಕಾಲದಾಗ ಸಾಲಕ್ಕಾಗಿ ಹೋಗಿತೆ. ಅವಳು ನಮ್ಮ ತವ್ರ ಮನೆ ಕೊಟ್ಟಲ್ಲ ಹೆಣ್ಣು ಅಂತಂದು ಅವಳು ಒಳಗೆ ಕಟ ಅಂತ ಅವಳಂತಾಳೆ. ಇವನು ನನ್ನ ತಂಗಿ ಮನೆ ಕೊಟ್ಟದಂತ ಇವನು ಕಟ ಅಂತಾನೆ. ನನ್ನ ಎತ್ಲಗಂತ ಬಡ್ಕಣನೆ ಇರಸಿತಕ್ಕ. ನಿಂಗೆ ಹೇಳ್ತೀನಿ, ಯಾರು ಏನಾನ ಕೊಟ್ಬಿಟ್ಲಿ ನೀನು ಸುಮ್ಮನೆ ಪಾರಿ ಇವು ನೋಟೆ ಹುಡುಗಂಗೆ ಸುಮ್ಮನೆ ಮದುವೆ ಮಾಡು. ಮತ್ತೆ ನಾನು ಅದನ್ನೇ ಮಾಡೋದು, ಯಾರ ಮಾತನ್ನು ಕೇಳಲ್ಲ. ನಾನು ತಿಳಿದಿದ್ದೇ ಮಾಡೋದು. ಹೆಂಗನ ಮಾಡ್ಕ್ಯಾ, ನಾನು ಸುಮ್ಮನೆ ಹೊಲ್ತಕ್ಕೆ ಹೋಗ್ಬಿಡ್ತೀನಿ. ನಂಗಲ್ಲಿ ಬೇಜಾರಾಗಿ ಹೋಗಿದ್ದೆ ಈ ಮನೆಗೆ. ಅಲ್ಲಿ ಎಲ್ಲದನ ಹೋಗು, ಈ ಮುದ್ದೆ ಮಾಡ್ತೀನಿ ಉಂಡೋಗಂತ ಬಾ. ನಿನ್ನ ಮುದ್ದೆನೂ ಬೇಡ, ನಿನ್ನ ಯಾತ್ರಳು ಬೇಡ ನನಗೆ.
ನಾನು ಹಿಂಗೆ ಉಪವಾಸ ಇದ್ದು ಎತ್ಲಾಗ ಹೋಗ್ಬಿಡ್ತೀನಿ. ನನಗೆ ಯಾವ್ದ್ರದ್ದು ಬೇಡ. ನನಗೆ ನೆಮ್ಮದಿನ ಮೇಲೆ ಯಾವ ಮುದ್ದೆ ತಗೊಂಡು ನಾನೇ ಮಾಡೋಣ. ತಿಂದಿಲ್ಲದ್ರೆ ಹಂಗೆ ಹೋಗು, ಏನು ಮಾಡಂಗಿಲ್ಲ ನಾವೇನು. ಅಗಳಗಳೇ ಬೆಳಿಗ್ಗಿಂದ ಹಿಂಗೆ ಕಣೆ, ತಲೆ ಮೇಲೆ ಗುಡ್ಡ ಬಿದ್ದಿತ್ತೇ ನಂಗೆ ಕುತ್ಕೊಂಡು ಕಣೆ ಗೊತ್ತಲ್ಲ. ನೋಡು ಉಣ್ಣಾಗ ತಿಂದಾಗೆ ಹೆಂಗೆ ಹೋಗ್ತಾನೆ ನೋಡಿ. ಹೋದ್ರೋಕುತ್ತೆ ಬಿಡು, ಹೋಗ್ಲಿ ಸರಿ ಹೋಗುತ್ತೆ. ನೀನು ಸುಮ್ಮನೆ ನಿಂಗೆ ತಿಳಿದಿದ್ದ ಮಾಡು. ಪಾರಿಯ ಅವ್ರಿಗೆ ಕೊಟ್ಟು ಮದುವೆ ಮಾಡು, ಏನು ಹಿಂಗೆ ಇರಲ್ಲ, ಆಮೇಲೆಲ್ಲ ಚೆನ್ನಾಗಿ ಆಗ್ತಾರೆ. ಅಷ್ಟೇ ಅಷ್ಟೇ, ನಾನು ಅದೇ ಮಾಡೋದು. ಬಾರೆ ಬದನೆಕಾಯಿ ಗೊಜ್ಜು ಕೇಳಿಸಿದ್ದೀನಿ, ಊಟ ಮಾಡಂತೆ. ಬೇಡವ, ನಾವೊಂದು ಅವರೆಕಾಯಿ ಹಾಕಿದ್ವಿ, ಅವರೆಕಾಯಿ ಬಂದದ್ವಾ ಹೆಂಗತ್ಲಾಗೆ, ಅದನ್ನೇ ಅವರೆಕಾಯಿ ಸಾರು ಮಾಡಿ ಮುದ್ದೆ ಮಾಡ್ಕೊಂಡು ಈಗ ಉಂಡಿತ್ಲ ಬಂದೆ. ಈ ಮಾಮೂಳಿ ತಲೆ ಮೇಲೆ ಕೈತ್ಕೊಂಡು ಕುತ್ಕೊಂಡಿರೋದು ನೋಡಿ ಮಾತಾಡಿಸ್ತಿ. ಏನ ತಗ ಇದ್ದದ್ದು ಎಲ್ಲಾರ ಮನೆಗೂ ಏನು ಮಾತಾಡ್ತಿ. ನೋಡಿದ್ರಾ ನಮ್ಮ ಅಜ್ಜ ತಂಗಿ ಮನೆಗೆ ಹೆಣ್ಣು ಕೊಟ್ಟಿಲ್ಲ ಅಂತಂದು ಕೂತ್ಕೊಂಡ್ಬಿಟ್ಟಿದ್ದಾನೆ ಬೆಳಗ್ಗಿಂದ. ನಾನು ಮಾತ್ರ ಯಾರು ಊದ್ಕೊಂಡ್ರೂ ಪರವಾಗಿಲ್ಲ, ಯಾರಿಗೆ ಏನಾದರೂ ಪರವಾಗಿಲ್ಲ, ನಾನಂತೂ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಲ್ಲ ಅವ್ರ ಮನೆಗೆ. ನೋಡ್ತೀರಿ ಕತೆ ಹಿಂಗೆ ಮುಂದೋಗ್ತಿರುತ್ತೆ. ನಿಮಗೆ ಈ ಕತೆ ಈ ವಿಡಿಯೋಗಳು ಇಷ್ಟ ಆಯಿತು ಅಂತಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಬೇಕು, ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಬೇಕು. ಧನ್ಯವಾದಗಳು.